ಹಾಯ್ ಫ್ರೆಂಡ್ಸ್, ಆಗಾಗ ಭವಿಷ್ಯ ನುಡಿಯೋ ಕೋಡಿಮಠ ಶ್ರೀಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಕೋಡಿಮಠದ ಇತಿಹಾಸ ಏನು? ಇಲ್ಲಿರೋ ಗುಂಡಿಯ ರಹಸ್ಯ ಏನು? ಈ ಮಠ ಕಟ್ಟಿಸಿದ್ದು ಯಾರು? ಶಿವಪಾರ್ವತಿಗೂ ಈ ಕೋಡಿಮಠಕ್ಕೂ ಏನು ಸಂಬಂಧ? ಕೋಡಿಮಠದ ಶ್ರೀಗಳ ಯಾವೆಲ್ಲ ಭವಿಷ್ಯ ನಿಜವಾಗಿದೆ? ಮಠದ ಶ್ರೀಗಳು ಭಿಕ್ಷೆ ಬೇಡೋದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕೋಡಿಮಠದ ಇತಿಹಾಸ ಏನು? ಕೋಡಿಮಠ ಇರೋದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯಲ್ಲಿ. ಅದು 11ನೇ ಶತಮಾನ. ಶ್ರೀ ಅಜ್ಜಯ್ಯ ಶಿವಯೋಗಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದೀರ್ಘ ತಪಸ್ಸನ್ನಾಚರಿಸಿ ಸಿದ್ಧಿ ಪಡೆದುಕೊಂಡ್ರು. ನಂತರ ಲೋಕ ಸಂಚಾರ ಮಾಡುತ್ತಾ ಹಾರನಹಳ್ಳಿಗೆ ಬಂದ್ರು. ಇವರ ಜನ್ಮಸ್ಥಳ, ತಂದೆ ತಾಯಿಯ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಆಗಾಗಲೇ ಇವರ ಲೀಲೆ ಮನೆ ಮಾತಾಗಿತ್ತು. ಇವರಿಗೆ ತಲೆಭಾಗದವರೇ ಇರಲಿಲ್ಲ. ಹಾರನಹಳ್ಳಿಯ ಲಿಂಗರಾಜ ದೇಸಾಯಿ ಅನ್ನೋರು ಅಜ್ಜಯ್ಯ ಶಿವಯೋಗಿಗಳಿಗೆ ಒಂದು ಮಠವನ್ನು ಕಟ್ಟಿಸಿಕೊಟ್ಟರು. ಅದೇ ಕೋಡಿಮಠ. ಅಂದಿನಿಂದ ಇಂದಿನವರೆಗೆ ಸುಮಾರು 56 ಮಂದಿ ಮಹಾಸ್ವಾಮಿಗಳು ಮಠದ ಗದ್ದುಗೆ ಅಲಂಕರಿಸಿದ್ದಾರೆ. ಈಗ ಜಗದ್ಗುರು ಶಿವಾನಂದ ಶಿವಯೋಗಿ ಸ್ವಾಮೀಜಿ ಮಠಾಧಿಪತಿ ಆಗಿದ್ದಾರೆ. ಮಠದ ಇತಿಹಾಸದಲ್ಲಿ ಮತ್ತೊಂದು ಕತೆ. ಹೌದು, ಮಠದ ಇತಿಹಾಸ ಕೆದಕುವಾಗ ಮತ್ತೊಂದು ಕತೆ ಕೂಡ ಕೇಳಸಿಗುತ್ತವೆ. ಅದೇ ಶಿವ ಖುದ್ದಾಗಿ ಈ ಮಠ ನಿರ್ಮಿಸಿದ್ರು ಅಂತ. ಶಿವ ಇಲ್ಲಿ ತಪಸ್ಸು ಮಾಡಲು ಆಗಾಗ್ಗೆ ಬರ್ತಿದ್ರು. ಇಲ್ಲಿ ಸರೋವರದ ಬಳಿ ಒಂದು ಗುಂಡಿ ಇದ್ದು ಅದನ್ನು ಈಗಲೂ ಶಿವಶಕ್ತಿ ಕೇಂದ್ರ ಅಂತಲೇ ಕರೆಯಲಾಗುತ್ತೆ. ಇದೇ ಜಾಗದಲ್ಲಿ ಶಿವ ಮತ್ತು ಪಾರ್ವತಿ ನೆಲೆಸಿ ಜನರ ಕಷ್ಟಗಳನ್ನು ದೂರ ಮಾಡುವ ಕೆಲಸ ಮಾಡ್ತಿದ್ರು. ನಂತರದಲ್ಲಿ ಸಾಕ್ಷಾತ್ ಶಿವ ಅಂದ್ರೆ ಮಾದೇಶ್ವರನೇ ಈ ಮಠವನ್ನು ಕಟ್ಟಿಸಿದ್ರು ಅಂತ ಕೂಡ ನಂಬಿಕೆ ಇದೆ. ಕೋಡಿಮಠದ ಮಾದೇಶ್ವರ ಜಾತ್ರೆ. ಈ ಮಠದಲ್ಲಿ ನಡೆಯೋ ಮಾದೇಶ್ವರ ಜಾತ್ರೆ ತುಂಬಾನೇ ಮುಖ್ಯವಾಗಿದೆ. ಇಲ್ಲಿನ ಮಠಾಧೀಶರಿಗೆ ದೇವರಿಂದಲೇ ನೇರವಾಗಿ ಸಂದೇಶ ಬರುತ್ತೆ. ನಂತರದಲ್ಲಿ ಅವರು ಜಾತ್ರೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚಿಸ್ತಾರೆ. ಜೊತೆಗೆ ಜಾತ್ರೆಯ ಮೊದಲ ದಿನ ಮಠಾಧೀಶರಾದ ಶ್ರೀಗಳು ಗ್ರಾಮದಲ್ಲಿ ತಿರುಗಿ ಭಿಕ್ಷಾಟನೆ ಮಾಡ್ತಾರೆ. ಈ ಸಂಪ್ರದಾಯ ಅನಾದಿ ಕಾಲದಿಂದಲೂ ಮುಂದುವರಿದುಕೊಂಡು ಬಂದಿದೆ. ಶಿವಶಕ್ತಿ ಕೇಂದ್ರ ಅಂತ ಕರೆಯಲಾಗುವ ಗುಂಡಿ ಪಕ್ಕಕ್ಕೆ ಶಿವಲಿಂಗವನ್ನು ತಂದು ತಾತ್ಕಾಲಿಕ ಶೆಡ್ ನಿರ್ಮಿಸಿ ಇಡಲಾಗುತ್ತೆ. ಜಾತ್ರೆಯಲ್ಲಿ ಪ್ರಸಾದದ ರೂಪದಲ್ಲಿ ಊಟ ನೀಡಲಾಗುತ್ತೆ. ಆದ್ರೆ ಎಲ್ಲಾ ವೇಸ್ಟೇಜ್ ಅನ್ನು ಗುಂಡಿಗೆ ಎಸೆಯಲಾಗುತ್ತೆ. ಒಂದ್ ವೇಳೆ ವೇಸ್ಟೇಜ್ ಏನು ಉಳಿಯದಿದ್ರೆ ಹೊಸದಾಗಿ ಅಡುಗೆ ಮಾಡಿ ಆ ಗುಂಡಿಗೆ ಸುರಿಯಲಾಗುತ್ತೆ. ನಂತರ ಆ ಗುಂಡಿಯನ್ನು ಕಲ್ಲು ಬಂಡೆಯಿಂದ ಮುಚ್ಚಿ ಉಳಿದ ಕಿಂಡಿಗಳನ್ನು ಜೇಡಿ ಮಣ್ಣಿನಿಂದ ಕವರ್ ಮಾಡಲಾಗುತ್ತೆ. ನಂತರ 1 ವರ್ಷ ಬಿಟ್ಟು ಅಂದ್ರೆ ಮುಂದಿನ ಜಾತ್ರೆಯ ದಿನ ಗುಂಡಿಯನ್ನು ತೆರೆಯಲಾಗುತ್ತೆ. ಆಗ ಕಳೆದ ವರ್ಷ ಗುಂಡಿಗೆ ಹಾಕಿದ್ದ ಆಹಾರ ಚೂರೂ ಹಾಳಾಗದೆ ಬಿಸಿ ಬಿಸಿಯಾಗಿ ಆಗತಾನೆ ಮಾಡಿ ಬಡಿಸಿದಂತೆ ಇರೋದು ಈ ಜಾಗದ ಅಚ್ಚರಿ. ಶಿವಾನಂದ ಶಿವಯೋಗಿಗಳ ಬಗ್ಗೆ ಗೊತ್ತಾ? ಮಠದಲ್ಲಿ ಈಗ ಪೀಠಾಧಿಪತಿ ಆಗಿರೋದು ಡಾಕ್ಟರ್ ಶಿವಾನಂದ ಶಿವಯೋಗಿ ಶ್ರೀಗಳು. ಇವರು 1983ರಲ್ಲಿ ಕೋಡಿಮಠದ ಮಠಾಧಿಪತಿ ಆದರು. ಇವರು ಬಂದ ಬಳಿಕ ಮಠದ ಕೀರ್ತಿ ದೇಶ ವಿದೇಶದವರೆಗೂ ಹಬ್ಬಿತು. ಮಠದಲ್ಲಿ ನಿತ್ಯವೂ 100 ಮಂದಿಗೆ ಅನ್ನದಾಸೋಹ ಮಾಡಲಾಗ್ತಿದೆ. 100ಕ್ಕೂ ಹೆಚ್ಚು ಮಕ್ಕಳು ಮಠದಲ್ಲಿದ್ದುಕೊಂಡು ಓದ್ತಿದ್ದಾರೆ. ಶ್ರೀಗಳು ಚಿಕ್ಕಮಗಳೂರಿನ ಕಡೂರಿನ ಕಂಚುಗಲ್ನಲ್ಲಿ ಜನಿಸಿದ್ರು. ಶಿವಾನಂದ ಶ್ರೀಗಳ ಭವಿಷ್ಯವಾಣಿ. ಶ್ರೀಗಳು ತಮ್ಮ ಗುರು ಪರಂಪರೆಯಲ್ಲಿ ಬಂದ ತಾಳೆಗರಿಯನ್ನು ನೋಡಿಕೊಂಡು ಭವಿಷ್ಯ ಹೇಳುತ್ತಾ ಬಂದಿದ್ದಾರೆ. ಇದರಿಂದಲೇ ಆಗಾಗ್ಗೆ ಸುದ್ದಿ ಆಗ್ತಿರ್ತಾರೆ. ಅದೇ ರೀತಿ ಅವರು ನುಡಿದ ಹಲವಾರು ಭವಿಷ್ಯಗಳು ನಿಜವಾಗಿವೆ. ರಾಜ್ಯದಲ್ಲಿ ಈ ಸಲ ಬಹುಮತದ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಅದು ನಿಜವಾಯ್ತು. ದೇಶದಲ್ಲಿ ದೊಡ್ಡ ದುರಂತ ನಡೆಯುತ್ತೆ ಎಂದಿದ್ರು. ಒಡಿಶಾ ರೈಲು ದುರಂತ ನಡೆದು ಆ ಭವಿಷ್ಯವು ನಿಜವಾಯ್ತು. ಈಗ ದೇಶಕ್ಕೆ ಮತ್ತೊಂದು ಗಂಡಾಂತರ ಕಾದಿದೆ. ಅಚಾನಕ್ಕಾಗಿ ಗುಡುಗು ಮಿಂಚು ಬರಲಿದೆ. ಬೇರೆ ದೇಶದಲ್ಲಿ ನಡೆಯೋ ಸ್ಫೋಟದಿಂದ ಭಾರತದಲ್ಲೂ ಅಲ್ಲೋಲ ಕಲ್ಲೋಲ ಉಂಟಾಗಲಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, 2 ದೇಶಗಳು ಪ್ರವಾಹದಲ್ಲಿ ಮುಳುಗಿ ಹೋಗಲಿವೆ ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ. ಮಠಕ್ಕೂ ಭವಿಷ್ಯವಾಣಿಗೂ ನಿಕಟ ನಂಟು. ಶಿವಾನಂದ ಶಿವಯೋಗಿಗಳು ಭವಿಷ್ಯಕ್ಕೆ ಈಗ ಫೇಮಸ್ ಆಗಿರೋದಲ್ಲ. 1970ರ ದಶಕದಿಂದಲೂ ಇವರ ಭವಿಷ್ಯಗಳು ನಿಜವಾಗುತ್ತಾ ಬಂದಿವೆ. 1977ರಲ್ಲಿ ಸೋತ ಇಂದಿರಾ ಗಾಂಧಿ 1978ರಲ್ಲಿ ಉಪಚುನಾವಣೆಗೂ ಮುನ್ನ ಕೋಡಿಮಠಕ್ಕೆ ಬಂದಿದ್ರು. ಆಗ ಸ್ವಾಮೀಜಿಯ ಸಲಹೆ ಮೇರೆಗೆ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ ಕಣಕ್ಕೆ ಇಳಿದಿದ್ರು. ಆ ಚುನಾವಣೆಯಲ್ಲಿ ವಿನ್ ಕೂಡ ಆದ್ರು.
ನಂತರದಲ್ಲಿ ಇಂದಿರಾ ಗಾಂಧಿ ಹತ್ಯೆ ಬಗ್ಗೆ ಕೂಡ ಇವರು ಭವಿಷ್ಯ ನುಡಿದಿದ್ರು. 2009ರಲ್ಲಿ ಲೋಕಸಭೆ ಚುನಾವಣೆ ವೇಳೆ LK ಅಡ್ವಾಣಿ ಕೋಡಿಮಠಕ್ಕೆ ಭೇಟಿ ನೀಡಿದ್ರು. ಆಗ ನೀವು ಪ್ರಧಾನಿ ಆಗೋದಿಲ್ಲ ಅಂತ ಕೂಡ ಶ್ರೀಗಳು ಭವಿಷ್ಯ ನುಡಿದಿದ್ರು. ಅದು ಕೂಡ ನಿಜ ಆಗಿದೆ. ಇದೇ ಕಾರಣಕ್ಕೆ ಇಲ್ಲಿಗೆ ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಭೇಟಿ ನೀಡ್ತಾ ಇರ್ತಾರೆ. ಮಾಜಿ ಪ್ರಧಾನಿಗಳಾದ PV ನರಸಿಂಹರಾವ್, HD ದೇವೇಗೌಡರು, ಮಾಜಿ CM ಕುಮಾರಸ್ವಾಮಿ, ಹೀಗೆ ಇಲ್ಲಿಗೆ ಹೋದ ಘಟಾನುಘಟಿಗಳ ಲಿಸ್ಟ್ ತುಂಬಾ ದೊಡ್ಡದಿದೆ. ಫ್ರೆಂಡ್ಸ್, ಇದು ಭವಿಷ್ಯವಾಣಿಯಿಂದ ಫೇಮಸ್ ಆಗಿರೋ ಕೋಡಿಮಠದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಮುಂದೆಯೂ ಶ್ರೀಗಳ ಭವಿಷ್ಯ ನಿಜವಾಗಬಹುದಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.